ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 14th ಎಪಿಸೋಡ್ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋಯಿನ್ ನಾನೇ ಸಾಕ್ಷಿಯಾಗಿ ಬರ್ತೀನಿ ಅಂತ ಹೇಳಿ ಅವಳೇ ಹೋಗಿ ಸಾಕ್ಷಿನ ಹೇಳ್ತಾಳೆ. ಅಂದ್ರೆ ಆ ಟೀನೇನ್ ಅನ್ನೋ ಕೆಮಿಕಲ್ ಬಗ್ಗೆ ಜಿಯೋನು ಕೂಡ ಸಂಬಂಧ ಇದೆ, ಮತ್ತೆ ಗ್ಯಾಂಗ್ಸ್ಟರ್ ಕೂಡ ಸಂಬಂಧ ಇದೆ ಅಂತ ವಿಡಿಯೋ ಎಲ್ಲ ಮಾಡಿರ್ತಾಳೆ. ಅದನ್ನೆಲ್ಲ ಅಲ್ಲಿ ತೋರಿಸ್ತಾ ಇರ್ತಾಳೆ. ಇದರಿಂದ ಎಲ್ಲರಿಗೂ ಸಖತ್ ಶಾಕು. ನಮ್ ಹೀರೋಗಂತೂ ಏನ್ ಮಾಡ್ತಿದ್ದಾಳೆ ಇವಳು ಅಂತ ನೋಡ್ತಾ ಇರ್ತಾರೆ. ಯಾಕಂದ್ರೆ ಇವಾಗ ಅವಳ ಹತ್ರ ಕೆಲಸ ಮಾಡಿದಾಳೆ ಅಂತಂದ್ರೆ ಅವಳಿಗೆ ಡೋಡೋ ಕಂಪನಿಯಲ್ಲಿ ಕೆಲಸನೇ ಸಿಗೋದಿಲ್ವಲ್ಲ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಪಾಪ ಇದರಲ್ಲಿ ಕೆಲಸ ತಗೊಂಡಿದ್ದಾಳೆ. ಇವಾಗ ಈ ತರ ಸಾಕ್ಷಿ ಹೇಳಕ್ ಬಂದಿದ್ದಾಳೆ ಅಂತಂದ್ರೆ ಅವಳಿಗೆ ಕೆಲಸ ಗ್ಯಾರಂಟಿನೇ ಇಲ್ವಲ್ಲ. ಅದಕ್ಕೋಸ್ಕರ ಬೇಜಾರ್ ಮಾಡ್ಕೊಳ್ತಾರೆ. ಆದ್ರೆ ಅವ್ಳು ಕೊಟ್ಟಿರೋ ಎವಿಡೆನ್ಸ್ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ, ಅದ್ರಲ್ಲೂ ಜಿಯೋನ್ ತಪ್ಪು ಮಾಡಿದಾನೆ ಅಂತ ಕನ್ಫರ್ಮ್ ಆಗಿರೋದ್ರಿಂದ ಅವ್ನಿಗೆ 6 ವರ್ಷ ಜೈಲ್ ಶಿಕ್ಷೆ ಅಂತ ಹೇಳ್ಬಿಡ್ತಾರೆ. ಅಷ್ಟೇ. ನಮ್ ಹೀರೋ ಚಿಕ್ಕಪ್ಪಗಂತೂ ಫುಲ್ ಸಂತೋಷ. ನಾವೊಂದು ಪ್ಲಾನ್ ಮಾಡಿದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಉಳಿತರ ಬಂದು ಸಾಕ್ಷಿ ಎಲ್ಲ ಕೊಡ್ತಾಳೆ, ಎವಿಡೆನ್ಸ್ ನ ಸಬ್ಮಿಟ್ ಮಾಡ್ತಾಳೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ, ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ರು ಅಂತ ಹೇಳಿ ನಮ್ ಹೀರೋ ಚಿಕ್ಕಪ್ಪಗ ಒಂದ್ ಕಡೆ ಸಂತೋಷ. ಅದಾದ್ಮೇಲೆ ಹಂಗೆ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಗಡೆ ಬರ್ತಾ ಇರ್ತಾಳೆ. ಯಾಕಂದ್ರೆ ಇನ್ನ ಡೋಡೋ ಕಂಪನಿ ಕೆಲಸ ಇರುತ್ತೆ ಇಲ್ವಾ ಅಂತ ಗೊತ್ತಿಲ್ವಲ್ಲ. ಆ ಟೈಮಲ್ಲಿ ನಮ್ ಹೀರೋ ಹೋಗ್ಬಿಟ್ಟು ಸಮಾಧಾನ ಮಾಡ್ತಾನೆ. ಏನು ಆಗಲ್ಲ, ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, ಬಾ ಹೋಗೋಣ ಅಂತ ಅವಳು ನಂಗೆ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಾ ಇರ್ತಾನೆ. ಕೆಳಗಡೆ ಆಂಡ್ರೂ ಕೂಡ ವೇಟ್ ಮಾಡ್ತಾ ಇರ್ತಾನೆ. ಆಂಡ್ರೂ ನೋಡ್ಬಿಟ್ಟು ಹೇಳ್ತಾನೆ, ನಿಜವಾಗ್ಲೂ ನೀನ್ ಇಷ್ಟು ಧೈರ್ಯವಾಗಿ ಹೇಳ್ತಿ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ ಇವ್ರಿ. ನಿನ್ಗೆ ತುಂಬಾನೇ ಧೈರ್ಯ ಅಂತ ಅಂದಾಗ ಇವಳು ಅಂತಾಳೆ, ನಾನೇನೋ ಧೈರ್ಯವಾಗಿ ಹೇಳ್ಬಿಟ್ಟೆ, ಇವಾಗ ನನ್ಗಲ್ಲಿ ಕೆಲಸ ಇರಲ್ವಲ್ಲ ಅಂತಾಗ ಆಂಡ್ರೂ ಅಂತಾನೆ, ನೀನ್ ಯಾಕತ್ರ ಅನ್ಕೊಂತೀಯಾ, ನೀನೇನ್ ತಪ್ಪು ಮಾಡಿಲ್ವಲ್ಲ, ನ್ಯಾಯ ಪಕ್ಕ ತಾನೇ ನಿಂತಿದ್ಯಾ ನೀನು. ಹಂಗ್ ನೋಡಿದ್ರೆ ಒಂದ್ ಸ್ವಲ್ಪ ದಿನ ಲೀವ್ ತಗೊಂಡು ನೀನ್ ಮತ್ತೆ ಕೆಲ್ಸಕ್ಕೆ ಬಂದ್ಬಿಡು ಅಂತ ಹೇಳಿದಾಗ ಹೀರೋ ಕೂಡ ಹೇಳ್ತಾನೆ, ಹೌದು ಇವ್ರಿ, ನೀನೇನ್ ತಪ್ಪು ಮಾಡಿಲ್ವಲ್ಲ, ನಿನ್ನ ಕೆಲಸ ಬಿಟ್ಟು ಅವ್ರು ತೆಗಿಯಲ್ಲ ಅಂತ. ಆದ್ರೂ ಹೀರೋಯಿನ್ಗೆ ಭಯ ಆಗ್ತಾ ಇರುತ್ತೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಆ ಚಿಕ್ಕ ಹುಡುಗಿನೇ. ಆಂಟಿ, ಅಮ್ಮ ಎದ್ಬಿಟ್ರು, ಅಮ್ಮ ಕೋಮದಿಂದ ಹುಷಾರಾಗಿ ಬಂದ್ಬಿಟ್ರು ಅಂತ ಹೇಳಿದ ತಕ್ಷಣ ಹೀರೋಯಿನ್ಗೂ ತುಂಬಾ ಸಂತೋಷ. ಅಲ್ಲಿರೋರೆಲ್ಲ ಲೇಡಿ ನೋಡಕ್ಕೆ ಅಂತ ಹೋಗ್ತಾರೆ. ಆ ಲೇಡಿ ಅಂತೂ ನಮ್ ಹೀರೋಯಿನ್ ನೋಡಿದ ತಕ್ಷಣ ತುಂಬಾನೇ ಸಂತೋಷ ಪಡ್ತಾರೆ. ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ಬಿಡ್ತಾರೆ. ನೋಡಮ್ಮ, ಇವತ್ ನೀನ್ ಇಲ್ಲ ಅಂದಿದ್ರೆ ಈ ಕಾರ್ಯ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ನಿನ್ನ ಹತ್ರ ಮುಂದೆ ನಿಂತು ಧೈರ್ಯವಾಗಿ ಹೇಳಿರೋದ್ರಿಂದಾನೆ ಇವತ್ತು ಅವನ್ಗೆ ಶಿಕ್ಷೆ ಆಗಿರೋದು ಅಂತೆಲ್ಲ ನಮ್ ಹೀರೋಯಿನ್ ಹೊಗಳ್ತಾ ಇದ್ದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ, ಅದಕ್ಕೆಲ್ಲ ಕಾರಣ ನಾನಲ್ಲ, ನಿಮ್ ಮಗಳು ನನಗ್ ಕೊಟ್ಟಿರೋ ಧೈರ್ಯ ಅಂತ ತುಂಬಾನೇ ಸಂತೋಷವಾಗಿ ಮಾತಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ಈ ನ್ಯೂಸ್ ಬಂದು ಫುಲ್ ಆಗಿ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಟಿವಿ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಅಂದ್ರೆ ವಿಡಿಯೋ ನಮ್ ಹೀರೋಯಿನ್ ಮಾಡಿರ್ತಾಳಲ್ಲ ವಿಡಿಯೋ, ಅವ್ನ್ ಬಂದು ಟೀನೇನ್ ಅನ್ನೋ ಕ್ಯಾಸಿಯೋಜನ್ ಕೆಮಿಕಲ್ ಬಗ್ಗೆ ಮಾತಾಡಿರ್ತಾನಲ್ಲ, ಅದು ಬಂದು ತುಂಬಾನೇ ವೈರಲ್ ಆಗಿರುತ್ತೆ. ಪಬ್ಲಿಕ್ ಜನ ಎಲ್ಲಾನು ತುಂಬಾನೇ ಕೂಗಾಡ್ತಾ ಇರ್ತಾರೆ. ಇದಿಷ್ಟೊಂದು ಡೇಂಜರಸ್ ಅಂತ ಗೊತ್ತಿದ್ದು ಕೂಡ ಮೆಡಿಸಿನ್ಸ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರ ಅಂತ. ಇದನ್ನ ಆ ಪೊಲಿಟಿಷಿಯನ್ ಅವ್ರ ಮನೇಲಿ ನಮ್ ಹೀರೋ ಚಿಕ್ಕಪ್ಪಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಅವ್ರಿಗಂತೂ ಒಂದೇ ಸಂತೋಷ, ಹೆಂಗೋ ಅವ್ರನ್ನ ಬೀಳಿಸ್ಬಿಟ್ವಿ ಅಂತ. ಇನ್ನೊಂದ್ ಕಡೆ ಇಲ್ಲಿ ಚೇರ್ಮನ್ ಅವ್ರ ಮನೇಲಿ ನೋಡಿದ್ರೆ ಚೇರ್ಮನ್ಗಂತೂ ಸಖತ್ ಬೇಜಾರು. ಯಾಕಂದ್ರೆ ಅವ್ನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ, ನನ್ನ ಕಂಪನಿ ಒಳ್ಳೆ ಹೆಸರಲ್ಲಿ ಇರ್ಬೇಕು ಅಂತ ನೋಡಿದ್ರು. ಬಟ್ ಪಾಪ ಇವಾಗ ಅದಕ್ಕೂ ಚಾನ್ಸ್ ಇಲ್ದಾಗೋಯ್ತು. ಡೋಡೋ ಕಂಪನಿ ಮೇಲೆ ಈ ತರ ಒಂದು ಅಪವಾದನೆ ಬಂದ್ಬಿಡ್ತಲ್ಲ ಅಂತ. ಅದ್ರಲ್ಲಿ ಮಿಯಾ ನೋಡಿದ್ರೆ ತಲೆ ಮೇಲೆ ಕೈ ಇಟ್ಕೊಂಡು, ಛೀ, ಈ ನನ್ ಮಗ ಮಾಡಿರೋ ಕೆಲ್ಸದಿಂದ ನನ್ಗೆ ಆಚೆ ಕಡೆ ತಲೆ ಕೂಡ ತೋರ್ಸಕ್ ಆಗ್ತಲ್ಲ ಅಂತ ಬೈಕೊಳ್ತಾ ಇರ್ತಾಳೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ನಿಮ್ ಅಣ್ಣ ಅವ್ನ ಬಗ್ಗೆ ನಿಮ್ಗೆ ಸ್ವಲ್ಪ ಆದ್ರೂ ಚಿಂತೆ ಇದೆಯಾ? 6 ವರ್ಷ ಜೈಲ್ ಶಿಕ್ಷೆ ಹಾಕಿದಾರೆ ಅವ್ನಿಗೆ. ಆದಷ್ಟು ಬೇಗ ಅವ್ನಿಗೆ ಬೇಲ್ ಮೇಲೆ ಹೊರಗಡೆ ತಗೊಂಡ್ಬರ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಏನೋ ತುಂಬಾನೇ ಓವರ್ ಆಗೆಲ್ಲ ನೀವು ಮಾತಾಡ್ತಾ ಇದ್ದೀರಾ ಅಂತ ಅವ್ರು ಬೈತಾ ಇದ್ರೆ, ಈ ಕಡೆ ಚೇರ್ಮನ್ಗೆ ಯೋಚನೆ ಮಾಡಿನೇ ಪಾಪ ಜ್ಞಾನ ತಪ್ಪಿನೇ ಬಿದ್ಬಿಡ್ತಾರೆ. ತುಂಬಾನೇ ಡಿಪ್ರೆಸ್ಡ್ ಆಗ್ಬಿಟ್ರು ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ಜಿಯೋನ ಬಂದು ಜೈಲ್ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಲ್ಲಿರೋ ಪಬ್ಲಿಕ್ ಎಲ್ಲ ಅವ್ನ ಮೇಲೆ ಮೊಟ್ಟೆ ಎಲ್ಲ ಹೊಡಿತಾ ಇರ್ತಾರೆ. ಅವ್ನ್ ಟೆನ್ಷನ್ ಆಗ್ಬಿಡ್ತಾನೆ. ಇವಾಗ ನಿಮ್ಗೆ ದುಡ್ಡು ತಾನೇ ಬೇಕು, ದುಡ್ಡು ಕೊಟ್ರೆ ನೀವೆಲ್ಲ ಸೈಲೆಂಟ್ ಆಗ್ಬಿಡ್ತಿರ್ತಾನೆ ಅಂತ ಅವ ಕೂಡ ಕೊಬ್ಬು ಕಡಿಮೆ ಆಗಿಲ್ಲ ಈ ತರ ಮಾತಾಡ್ತಾ ಇರ್ತಾನೆ. ಇವಾಗ ಅವ್ನ್ ಜೈಲ್ಗೆ ಹೋಗಿದ ತಕ್ಷಣ ನಮ್ ಹೀರೋ ಚಿಕ್ಕಪ್ಪಗೆ ತುಂಬಾ ಸಂತೋಷ ಅಲ್ವಾ. ನಮ್ ಹೀರೋ ಜೊತೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಹೆಂಗೋ ನಾವ್ ಅನ್ಕೊಂಡಿರೋ ತರ ಜಿಯೋನ ಹೊಡೆದಿದ್ದಾಯ್ತು, ನೆಕ್ಸ್ಟ್ ಇನ್ನೇನು ಆ ಡೋಡೋ ಕಂಪನಿಯನ್ನ ನನ್ನ ಹೆಸರಿಗೆ ಮಾಡ್ಕೊಳ್ಳೋದು, ಅದು ಅಸಾಲ್ಟ್ ಆಗಿ ಮಾಡ್ಬಿಡ್ಬೋದು ಅಂದಾಗ ನಮ್ ಹೀರೋಗೆ ಏನ್ ಅರ್ಥ ಆಗ್ತಲ್ಲ. ಯಾಕಂದ್ರೆ ಇವಾಗವರೆಗೂ ಅವ್ನಿಗೆ ವಿಷಯ ಗೊತ್ತೇ ಇಲ್ವಲ್ಲ. ನಮ್ ಹೀರೋ ಏನ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ, ನಿನ್ಗೆ ಇನ್ನೂ ವಿಷಯ ಗೊತ್ತಿಲ್ವಲ್ಲ, ಅದ್ರ ಬಗ್ಗೆ ನಿನ್ಗೆ ಹೇಳೋ ಟೈಮ್ ಆಯ್ತು, ಬಾ ನನ್ ಜೊತೆ ನಿನ್ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಗೋ ಕರ್ಕೊಂಡು ಹೋಗ್ತಾರೆ. ಮುಂದ್ಗಡೆ ಕಾರ್ ಓಡಿಸ್ತಾರ ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ನಾವ್ ಇಷ್ಟು ಬೇಗ ಇದನ್ನೆಲ್ಲ ಅವ್ನಿಗೆ ಹೇಳ್ಬೇಕಂದಾಗ, ಇಷ್ಟು ಬೇಗ ಅಂತಂದ್ರೆ ಇವಾಗ ಅವನು ನಮ್ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟಲ್ವಾ, ಅವನು ಎಲ್ಲ ತಿಳ್ಕೊಳ್ಳಿ ಅಂತ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ನಮ್ ಹೀರೋ ಚಿಕ್ಕಪ್ಪ ಬಂದು ಸೀಕ್ರೆಟ್ ಆಗಿ ಒಂದು ಆಫೀಸ್ ನ ಇಟ್ಟು ನಡೆಸ್ತಾ ಇರ್ತಾರೆ. ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ತುಂಬಾ ಜನ ವರ್ಕ್ ಮಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಈಗ ಈ ಡೋಡೋ ಕಂಪನಿ ಬಂದು ತುಂಬಾನೇ ಲಾಸ್ ಅಲ್ಲಿ ಹೋಗ್ತಾ ಇದೆ. ಅಂದ್ರೆ ಇವಾಗ ಈ ತರ ಒಂದು ವಿಷಯ ಬಂದಿದ ತಕ್ಷಣ ತುಂಬಾ ಜನ ಅಲ್ಲಿ ಶೇರ್ ಹಾಕಿರ್ತಾರಲ್ವಾ, ಅದನ್ನೆಲ್ಲ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇವಾಗ ಆ ಶೇರ್ ಎಲ್ಲ ಇವ್ರು ತಗೊಂಡ್ರೆ ಇವಾಗ ಇವ್ರಿಗೆ ಬಂದು ಹೈಯೆಸ್ಟ್ ಪಾಯಿಂಟ್ ಬರುತ್ತಲ್ಲ. ಮೀನ್ಸ್ ಇವಾಗ ಯಾವ ಕಂಪನಿಯಲ್ಲಿ ಯಾರು ಜಾಸ್ತಿ ಶೇರ್ಸ್ ನ ಹಾಕಿರ್ತಾರೋ ಅವ್ರಿಗೆ ತಾನೇ ಆ ಕಂಪನಿ ಸೇರ್ಬೇಕು. ಮೀನ್ಸ್ ಅವ್ರಿಗೆ ಅದೇ ಅವ್ರ ಒಂದು ಸಿಇಒ ಚೇರ್ಮನ್ ಆಗ್ಬೇಕು ಅಂತ ಪೋಸ್ಟಿಂಗ್ ಕೊಡ್ತಾರಲ್ಲ. ಸೊ ಈ ತರ ಒಂದು ಪ್ಲಾನ್ ಮಾಡಿರ್ತಾರೆ. ಇದು ನಮ್ ಹೀರೋಗೆ ಇವಾಗೆಲ್ಲ ಅರ್ಥ ಆಗ್ತಿದೆ. ಅದಕ್ಕೋಸ್ಕರ ಟೀಮ್ ಬೇರೆ ವರ್ಕ್ ಮಾಡ್ತಾ ಇರ್ತಾರೆ. ಅವರ ಕಂಪನಿ ವಿರುದ್ಧ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಇನ್ನೊಂದ್ಸತಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತೆಲ್ಲ ಮೆಸೇಜ್ ಎಲ್ಲ ಹಾಕ್ತಾ ಇರ್ತಾರೆ. ಇದನ್ನ ನೋಡಿ ಇವಾಗ ನಮ್ ಹೀರೋಗೆ ಅರ್ಥ ಆಗ್ತಾ ಇದೆ ನಮ್ ಹೀರೋ ಚಿಕ್ಕಪ್ಪ ಪ್ಲಾನ್ ಏನು ಅಂತ. ಫಸ್ಟ್ ಇದನ್ನ ಹೋಗಿ ಲೀ ಹತ್ರ ಹೇಳ್ಬೇಕು ಅಂತ ಲೀ ಹತ್ರ ಎಲ್ಲಾ ವಿಷಯನೂ ಹೇಳ್ತಾರೆ. ನಮ್ ಹೀರೋ ಚಿಕ್ಕಪ್ಪ ಈ ತರ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಅಷ್ಟೇ ಅಲ್ಲ, ಡೋಡೋ ಕಂಪನಿ ಆಲ್ಮೋಸ್ಟ್ ಅವ್ರ ಕೈ ಸೇರೋ ತರ ಇದೆ. ಅದಕ್ ಮುಂಚೆ ನಾವು ತಡಿಬೇಕು. ನಮ್ಗೆ ಇರೋದೇ 1 ವಾರ ಟೈಮು. ಇಲ್ಲಾಂದ್ರೆ ಆ ಡೋಡೋ ಕಂಪನಿ ಅವ್ರ ಕೈ ಕೊಟ್ಟೋದ್ರೆ ನಾವು ಅವ್ರನ್ನ ರೀಚ್ ಮಾಡಕ್ ಹೋಗಲ್ಲ, ಅವ್ರು ನಾವ್ ಏನು ಮಾಡಕ್ ಆಗೋದಿಲ್ಲ. ಆದಷ್ಟು ಬೇಗ ನಾವು ಅವನನ್ನ ನೆಕ್ಸ್ಟ್ ಜೈಲಲ್ಲಿ ಹಾಕ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಈಗ ಇನ್ನೊಂದ್ ಕಡೆ ಈ ಡೋಡೋ ಕಂಪನಿ ಅವ್ರು ಬಂದು ಮೀಟಿಂಗ್ ನ ಮಾಡಿರ್ತಾರೆ. ಅಂದ್ರೆ ಅದ್ರಲ್ಲಿ ಬಂದು ತುಂಬಾ ಜನ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅವರೆಲ್ಲ ಮೀಟಿಂಗ್ ಹಾಕಿರ್ತಾರೆ. ಇಷ್ಟು ದೊಡ್ಡ ವಿಷಯ ಆಗಿದೆ, ಶೇರ್
ಮಾರ್ಕೆಟ್ ಎಲ್ಲ ಬಿದೋಗ್ತಾ ಇದೆ ಅಂತಂದ್ರೆ ಮೀಟಿಂಗ್ ನ ಹಾಕ್ಬೇಕಲ್ವಾ. ಬಟ್ ಆ ಮೀಟಿಂಗ್ ಗೆ ಚೇರ್ಮನ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ತುಂಬಾ ಮೈಹುಷಾರಿಲ್ಲ. ಸೊ ಈಗ ಆ ಜಾಗದಲ್ಲಿ ಮಿಯಾನೆ ಹೋಗಿ ನಿಂತಿರೋದು. ಅಲ್ಲಿರೋರೆಲ್ಲ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಇದೇನ್ ಇವಳ ಕರ್ಕೊಂಡ್ ಬಂದ್ ನಿಲ್ಸಿದ್ರಾ, ಇಲ್ಲಿ ಆ ಚೇರ್ಮನ್ ಇಷ್ಟು ದೊಡ್ಡ ವಿಷಯ ಆಗಿದೆ ಅಂತಂದ್ರೆ ಅವ್ರ ತಾನೇ ಬಂದು ಮಾತಾಡ್ಬೇಕು, ಅವ್ರು ಬರ್ದು ಅವ್ರ ಮಗಳನ್ನ ಬರ್ಸಿದಾರೆ ಅಂತ ಹೇಳಿದ್ರೆ ಇವಳಿಗೆ ಟೆನ್ಷನ್ ಆಗ್ಬಿಡತ್ತೆ. ಫಸ್ಟೇ ಬಾಯ್ ಜಾಸ್ತಿ ಇವಳಿಗೆ, ಇವಳ ಬಗ್ಗೆನೆ ಮಾತಾಡಿದ್ರೆ ಸುಮ್ನೆ ಇರ್ತಾರ ಏನೋ, ಬಿಟ್ರೆ ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ, ಇದು ನಮ್ ಕಂಪನಿ, ನಾನ್ ಮಾತಾಡಿದ್ರೆ ಯಾರು ಮಾತಾಡ್ಬೇಕು ಅಂತ ಹೇಳಿ ಹಂಗೆ ಮಾತು ಬೆಳ್ಕೊಂಡು ಅಲ್ಲಿ ಜಗಳಾನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಇದರಿಂದ ಇನ್ನಷ್ಟು ಕೆಟ್ಟ ಹೆಸರು ಡೋಡೋ ಕಂಪನಿಗೆ, ಪ್ಲಸ್ ಇನ್ನಷ್ಟು ಶೇರ್ಸ್ ಎಲ್ಲ ಬಿದೋಗುತ್ತೆ. ಚೇರ್ಮನ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಮನೇಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಮಿಯಾ ಅವ್ರ ಅಮ್ಮ ಬಂದು ಅವಳಿಗೆ ಬೈತಾರೆ, ಏನೋ ದೊಡ್ಡದಾಗಿ ನಿಮ್ ಅಣ್ಣಯಿಂದ ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂತ ಹೇಳ್ತಾ ಇದ್ದೆ, ಇವಾಗ ನೋಡಿ ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಮಿಯಾಗೆ ಬೈತಾ ಇರ್ತಾರೆ. ಆಗ ಚೇರ್ಮನ್ ಕೇಳ್ತಾರೆ, ಸರಿ ಫಸ್ಟ್ ಈ ಪ್ರಾಬ್ಲಮ್ ಏನಾದ್ರು ಸೊಲ್ಯೂಷನ್ ಹೇಳಿ ಅಂದಾಗ ಮ್ಯಾನೇಜರ್ ಹೇಳ್ತಾರೆ, ಸರ್ ಇದಕ್ಕೆ ಒಂದೇ ಒಂದ್ ದಾರಿ ಇದೆ ಸರ್, ನೀವೇ ಡೈರೆಕ್ಟ್ ಆಗಿ ಬಂದು ಜನಗಳ ಮುಂದೆ ಮಾತಾಡ್ಬೇಕು, ಎಲ್ಲರ ಮುಂದೆ ಕ್ಷಮೆ ಕೇಳ್ಬೇಕು, ಸಾರಿ ಇನ್ನೊಂದ್ಸತಿ ನನ್ನಿಂದ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ನೀವು ಸಾರಿ ಕೇಳ್ಬೇಕು, ಅಷ್ಟೇ ಅಲ್ಲ ನಿಮ್ ಮಗನ ಕೂಡ ನೀವು ಬೇಲಲ್ಲಿ ಎತ್ತಲ್ಲ ಅಂತ ಹೇಳ್ಬೇಕು ಸರ್, ಅವಾಗ್ಲೇ ಈ ಪ್ರಾಬ್ಲಮ್ ಸ್ಟಾಪ್ ಆಗೋದು, ನಿಮ್ ಶೇರ್ಸ್ ಕೂಡ ಅಲ್ಲಿಗೆ ಸ್ಟಾಪ್ ಆಗೋದು, ಇಲ್ಲಾಂದ್ರೆ ಇನ್ನೂ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಚೇರ್ಮನ್ ಗೆ ಕೂಡ ಈ ಐಡಿಯಾ ಒಳ್ಳೇದ್ ಅನ್ಸುತ್ತೆ. ಬಟ್ ಚೇರ್ಮನ್ ಅವ್ರ ವೈಫ್ ಅಂತೂ ಸಖತ್ ಕೂಗಾಡ್ತಾರೆ, ನನ್ ಮಗನ ಜೈಲಿಂದ ಎತ್ತಲ್ಲ ಅಂತ ಹೇಳ್ತೀರಾ ಹಂಗೆ ಹಿಂಗೆ ಅಂತ, ಬಟ್ ಬೇರೆ ದಾರಿ ಇಲ್ವಲ್ಲ ಅದನ್ನೇ ಮಾಡ್ಬೇಕು. ಈಗ ಒಂದು ಪ್ರೆಸ್ ಮೀಟ್ ನ ಅರೇಂಜ್ ಮಾಡ್ತಾರೆ, ಕಂಪನಿಗೆ ಸಂಬಂಧಪಟ್ಟಿರೋರೆಲ್ಲ ಅಲ್ಲಿ ನಿಂತಿರ್ತಾರೆ. ಚೇರ್ಮನ್ ಕೂಡ ಪಾಪ ಎದ್ದೇಳಕ್ ಆಗದೆ ಎದ್ ನಿಂತ್ಕೊಂಡು ಎಲ್ಲರ ಮುಂದೆ ಕ್ಷಮೆ ಕೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಮ್ ಕಂಪನಿ ಕಡೆಯಿಂದ ಇಷ್ಟೊಂದು ನಿಮ್ಗೆಲ್ಲ ಹಾನಿ ಆಗಿದೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ, ಇದಕ್ಕೆಲ್ಲ ಕಾರಣ ನನ್ ಮಗನೇ, ಅವ್ರನ್ನ ಕೂಡ ನಾನು ಜೈಲಿಂದ ತೆಗೆಯೋದಿಲ್ಲ, ನನ್ ಕಂಪನಿ ಕಡೆಯಿಂದ ನನ್ ಕಡೆಯಿಂದ ನನ್ ಮಗನ್ ಕಡೆಯಿಂದ ಎಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ ಅಂತ ಪಾಪ ಅಷ್ಟು ದೊಡ್ಡ ಮನುಷ್ಯ ತಲೆ ಬಗ್ಸಿ ಎಲ್ಲರ ಹತ್ರನು ಕ್ಷಮೆ ಕೇಳ್ತಾ ಇರ್ತಾರೆ. ಇದನ್ನ ನೋಡಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಎಲ್ಲರಿಗೂ. ಇದನ್ನೆಲ್ಲ ಆಲ್ಮೋಸ್ಟ್ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರಲ್ವಾ, ಇದನ್ನ ಹಾಸ್ಪಿಟಲ್ ಇರೋ MLA ಲೇಡಿ ಅವ್ರ ಕಡೆಯವರೆಲ್ಲ ಕೂಡ ನೋಡ್ಬಿಟ್ಟು ತುಂಬಾ ಸಂತೋಷ ಪಡ್ತಾರೆ. ಯಾಕಂದ್ರೆ ಇನ್ನ ಆ ಟೀನೇಜ್ ಅನ್ನೋ ಪ್ರಾಜೆಕ್ಟ್ ನ ತರೋದೇ ಇಲ್ಲ, ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ, ಇನ್ ಯಾರಿಗೂ ಏನು ಹಾನಿ ಆಗಲ್ಲ ಅಂತ ಎಲ್ಲರಿಗೂ ಸಂತೋಷ. ಅದಾದ್ಮೇಲೆ ಇದನ್ನ ಮುಖ್ಯವಾಗಿ ಸೆಲೆಬ್ರೇಟ್ ಮಾಡೋದೇ ನಮ್ ಹೀರೋ ಚಿಕ್ಕಪ್ಪ ತಾನೆ, ಅವ್ರು ಬಂದು ಪೊಲಿಟಿಷಿಯನ್ ಜೊತೆ ಕುತ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಹೇಳ್ತಾ ಇರ್ತಾರೆ, ನಾವ್ ಅನ್ಕೊಂಡಿದ್ರೆ ಕೊನೆಗೆ ಸಾಧಿಸ್ಬಿಟ್ವಿ, ಅದ್ರಲ್ಲೂ ಚೇರ್ಮನ್ ಆತರ ಬಗ್ಗೆ ಸಾರಿ ಎಲ್ಲ ಕೇಳ್ತಾರಂತ ನಾನು ಸ್ವಲ್ಪನೂ ಅನ್ಕೊಂಡಿಲ್ಲ ಅಂತ ಪಾಪ ಅಷ್ಟು ದೊಡ್ಡ ಮನುಷ್ಯನ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಮೀಟಿಂಗ್ ಅಲ್ಲಿ ನಮ್ ಹೀರೋ ಮತ್ತೆ ರಾವನ್ ಕೂಡ ಇರ್ತಾರೆ. ಅದ್ರಲ್ಲೂ ಯಾರಿಗೋಸ್ಕರ ವೇಟ್ ಮಾಡೋ ತರ ಇದೆ. ಕರೆಕ್ಟ್ ಆಗಿ ಇವಾಗ ಅದೇ ಟೈಮ್ ಜಾಗಕ್ಕೆ 3 ಜನ ಬರ್ತಾರೆ. ಇವ್ರು ಬಂದು ಕೊರಿಯಾನಲ್ಲೇ ಇರೋ 3 ದೊಡ್ಡ ಬಿಸ್ನೆಸ್ ಮ್ಯಾನ್ಸ್. ಅದ್ರಲ್ಲಿ ಈ ಡುಮ್ಮಕ್ ವೈಟ್ ಕೂದಲು ಇಟ್ಕೊಂಡಿದಾರಲ್ಲ, ಅವ್ರು ಬಂದು ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಗೆ ಯಾವ್ದೋ ಸಿಇಒನೋ ಅಥವಾ ಯಾವ್ದೋ ಒಂದು ಹೈ ಪೋಸ್ಟ್ ಅಲ್ಲಿ ಇದಾರೆ. ಅವ್ರು ಬಂದಿರೋದು. ಇವ್ರನ್ನೆಲ್ಲ ನೋಡಿದ್ರೆ ಇವ್ರಿಗೆ ಸಖತ್ ಶಾಕ್. ಅದರಲ್ಲೂ ರಾವನ್ಗೆ ಶಾಕು, ಇದೇನ್ ಇವ್ರು ಬಂದಿದ್ದಾರೆ, ಹಂಗಾದ್ರೆ ಹೀರೋ ಚಿಕ್ಕಪ್ಪ ಬಂದು ದೊಡ್ಡದಾಗೇನೋ ಪ್ಲಾನ್ ಮಾಡ್ತಾ ಇದೀರಂತ ಇವ್ರಿಗೆ ಅರ್ಥ ಆಗುತ್ತೆ. ಬಟ್ ಅವ್ರು ಬಂದು ಸೀಕ್ರೆಟ್ ಆಗಿ ಒಳಗಡೆ ಮೀಟಿಂಗ್ ಮಾಡ್ತಾ ಇರೋದು. ಇದನ್ನ ನಮ್ ಹೀರೋ ಕದ್ದಿ ಕೇಳಿಸ್ಕೊಳ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ, ನಮ್ ಹೀರೋ ಚಿಕ್ಕಪ್ಪ ಈಗ ಆ ಡೋಡೋ ಕಂಪನಿಯ ಶೇರ್ ಎಲ್ಲ ತಗೊಂಡಿದಾರಲ್ಲ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಕ್ಕೆ ತುಂಬಾನೇ ದುಡ್ಡು ಬೇಕಾಗತ್ತಲ್ವಾ, ಅದಕ್ಕೋಸ್ಕರ ಈ 3 ಜನ ದುಡ್ಡನ್ನ ಕೊಡ್ತಾ ಇರೋದು. ಅದಕ್ ಬದಲಾಗಿ ಈ 3 ಜನ ಏನೆಲ್ಲ ತಪ್ಪು ಕೆಲಸ ಏನೆಲ್ಲ ಫ್ರಾಡ್ ಕೆಲಸ ಮಾಡಿರ್ತಾರೋ ಅದಕ್ಕೆಲ್ಲ ಈ ಪೊಲಿಟಿಷಿಯನ್ ಬಂದು ಹೆಲ್ಪ್ ಮಾಡಿರ್ತಾರೆ. ಅಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಡೋದಕ್ಕೋಸ್ಕರ ಇವರೆಲ್ಲ ಮಾತಾಡ್ತಾ ಇರೋದು. ಅದ್ರಲ್ಲ ಪೊಲಿಟಿಷಿಯನ್ ಇದಾರಲ್ಲ, ಅವ್ರನ್ನ ಬಂದು ಪ್ರೆಸಿಡೆಂಟ್ ಪೋಸ್ಟ್ ಗೆ ನಿಲ್ಲಿಸಬೇಕು ಅಂತ ಹೇಳಿ ಇವರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಜಿಯೋನ್ ನ ತೋರಿಸ್ತಾರೆ. ಅವ್ನಿಗೆ ಸಖತ್ ಕೋಪ ಬರ್ತಾ ಇರುತ್ತೆ. ಕೋಪ ಬಂದಿರೋದು ನಮ್ ಹೀರೋಯಿನ್ ಮೇಲೆ ತಾನೆ, ಅವಳೆ ತಾನೆ ಲಾಸ್ಟ್ ಅಲ್ಲಿ ಬಂದಿತ್ರ ಎಲ್ಲ ಸಿಕ್ಕಾಕಿಸ್ಬಿಟ್ಲು. ಅದಕ್ಕೆ ಕೋಪ ಪಟ್ಟು ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಾ ಇರ್ತಾನೆ, ಇಲ್ಲಿ ನೋಡು ಆ ಹೀರೋಯಿನ್ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ಅವಳನ್ನ ಚೆನ್ನಾಗಿ ಗಮನ ಇಟ್ಟು ನೋಡ್ತಾ ಇರು. ಯಾಕಂದ್ರೆ ನಾನು ಜೈಲಿಂದ ಹೊರಗಡೆ ಬಂದಿದ ತಕ್ಷಣ ಅವಳಿಗೆ ಸರಿಯಾಗಿ ಮಾಡ್ಬೇಕು, ಅವಳಿಗೆ ಏನೋ ಒಂದು ವಿಷಯ ಇಟ್ಟಿದ್ದೀನಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಖತ್ ವಿಲನ್ ತನವಾಗಿ ಮಾತಾಡ್ತಾ ಇದ್ದಾನೆ. ಇದರಿಂದಾನೇ ಗೊತ್ತಾಗುತ್ತೆ ಹೀರೋಯಿನ್ ಏನೋ ಪ್ಲಾನ್ ಮಾಡಿದಾನೆ ಅಂತ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸಿದ್ರೆ ಸ್ವಲ್ಪ ಬೈವಾಗಿ ಕಂಪನಿ ಕಡೆ ಬರ್ತಾಳೆ, ಅಂದ್ರೆ ಕೆಲಸ ಮಾಡಕ್ಕೆ ಅಂತ ಬರ್ತಾಳೆ. ಇವಳು ವಾಂಟೆಡ್ ಆಗಿ ಯಾರನ್ನ ಮಾತಾಡಿಸಿದ್ರೆ ಕೂಡ ಯಾರು ಇವಳನ್ನ ಮಾತಾಡಿಸ್ತಾ ಇಲ್ಲ. ಅವಳನ್ನ ಒಂಥರ ಕೇವಲವಾಗಿ ನೋಡ್ತಾ ಇರ್ತಾರೆ. ಅವಳಿಗೆ ಅರ್ಥ ಆಗ್ತಿದೆ ಯಾಕೆ ಇವರೆಲ್ಲ ಈ ತರ ಮಾಡ್ತಾರೆ ಅಂತ. ಇದ್ರ ಆಫೀಸ್ ಒಳಗಡೆ ಕೆಲಸ ಮಾಡ್ತಾ ಇದ್ರೆ ಮಿನ್ ಅಂತ ಒಬ್ಳು ಇರ್ತಾರಲ್ಲ, ಅವಳು ಬಂದು ಇನ್ನೂ ವಾಂಟೆಡ್ ಆಗಿ ಇನ್ನೂ ಜಾಸ್ತಿ ಓವರ್ ಆಗಿ ಮಾಡ್ತಾ ಇರ್ತಾಳೆ ನಮ್ ಹೀರೋಯಿನ್ ಹತ್ರ. ಎಷ್ಟು ಕೊಬ್ಬಿದ್ರೆ ಮತ್ತೆ ಕಂಪನಿ ಒಳಗಡೆ ಬರ್ತೀಯಾ, ನಿನ್ಗೆಲ್ಲ ನಾಚಿಕೆ ಅನ್ನೋದೇ ಇಲ್ವಾ, ಯಾರು ನಿನ್ಗೆ ಮರ್ಯಾದಿನಿ ಕೊಡಲ್ಲ, ಇನ್ನೇನಕ್ ಬರ್ತೀಯಾ, ನೀನೆಲ್ಲ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಬಾರ್ದು, ಹೋಗು ಅಲ್ಲೋಗಿ ನಿಂತ್ಕೊಂಡು ಕೆಲಸ ಮಾಡೋಗು ಅಂತ ತುಂಬಾನೇ ಕೇವಲವಾಗಿ ಮಾತಾಡ್ತಾ ಇರ್ತಾರೆ. ಅದ್ರ ಟೀಮ್ ಲೀಡರ್ ಬಂದು ಇನ್ನೂ ಸರಿಯಾಗಿ ಬೈತಾ ಇರ್ತಾರೆ. ಇದ್ರೆಲ್ಲ ಹ್ಯಾಂಡ್ರು ಕೂಡ ನೋಡ್ತಾ ಇರ್ತಾನೆ, ಅವ್ನಿಗೂ ಅರ್ಥ ಆಗ್ತಾ ಇದೆ. ಬಟ್ ಅವ್ನಿಗೆ ಓಪನ್ ಆಗಿ ಹೋಗಿ ಹೆಲ್ಪ್ ಮಾಡೋ ತರ ಇಲ್ವಲ್ಲ. ಆಮೇಲೆ ಇವ್ನ್ಗೇನಾದ್ರು ಆಗ್ಬಿಟ್ರೆ ಅಂತ ಪಾಪ ಇವನು ದೂರದಿಂದಾನೇ ನೋಡ್ತಾ ಇರ್ತಾನೆ. ಇದನ್ನೆಲ್ಲ ಮೇಲಿಂದ ಮಿಯಾ ಕೂಡ ನೋಡ್ಬಿಡ್ತಾಳೆ. ಮಿಯಾ ಕೂಡ ಹೀರೋಯಿನ್ ಕರೆದು ಮಾತಾಡ್ತಾಳೆ, ಇಲ್ಲಿ ನೋಡು ನೀನೇನಕ್ಕೆ ಇವಾಗ ಆಫೀಸಿಗೆ ಬಂದೆ, ನೀನ್ ಸೈಲೆಂಟ್ ಆಗಿ ರಿಸೈನ್ ಮಾಡ್ಬಿಟ್ಟು ಹೋಗ್ಬಿಡ್ಬಾರ್ದಾ, ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ನಿನ್ಗೆ ಇದರಿಂದ ಪ್ರಾಬ್ಲಮ್ ಅಂದಾಗ ಅವಳು ಅಂತಾಳೆ, ಇಲ್ಲಿ ನೋಡಿ ನನಗೆ ರಿಸೈನ್ ಎಲ್ಲ ಮಾಡಕ್ ಇಷ್ಟ ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆದ್ರೆ ಪಾಪ ತುಂಬಾ ಹೊತ್ತಿಂದ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾಳೆ. ಅವ್ಳಿಗೆ ಕಾಲ್ ಕೂಡ ನೋವಾಗ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ಆಂಡ್ರೂ ತುಂಬಾ ಬೇಜಾರಾಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಕುಡಿಯಕ್ಕೆ ಕಾಫಿ ತಿನ್ನಕ್ಕೆ ಅದು ಇದು ಅಂತ ಅವಾಗ ಕೊಟ್ಟು ಕಳಿಸ್ತಾನೆ ಇರ್ತಾನೆ. ಸ್ವಲ್ಪ ಕೇರ್ ಎತ್ತಿ ನೋಡ್ಕೊಳ್ತಾ ಇರ್ತಾನೆ. ಇವಾಗ್ಲೇ ಇರೋದು ಮೇನ್ ಪ್ರಾಬ್ಲಮ್ ಏನ್ ವಿಷಯ ಅಂತ ನೋಡಿದ್ರೆ, ಆ ಚೇರ್ಮನ್ ಅವ್ರ ವೈಫ್ ಅಂದ್ರೆ ಜಿಯೋನ್ ಅವ್ರ ಅಮ್ಮ ಬಂದು ಫ್ಯಾಕ್ಟ್ರಿಗೆ ಬಂದಿರ್ತಾರೆ. ಅಂದ್ರೆ ಕೆಲಸ ಮಾಡೋ ಜಾಗಕ್ಕೆ ಬಂದಿರ್ತಾರೆ. ಯಾಕಂದ್ರೆ ಅವಳು ಆಫೀಸಿಗೆ ಬಂದಿದ್ದಾಳೆ ಅಂತ ಗೊತ್ತಾಗಿರುತ್ತೆ. ಸ್ಟ್ರೀಟ್ ಆಗಿ ಅವಳ ಹತ್ರನೇ ಬರೋದು. ಬಂದಿದ ತಕ್ಷಣ ಮಾತಲ್ಲ ನಾನ್ ಮಾತಾಡಲ್ಲ, ಕೈಯೇ ಫಸ್ಟ್ ಮಾತಾಡೋದು ಅಂತ ಕಪಾಳಕ್ ಒಂದು ಕೊಟ್ಬಿಡ್ತಾರೆ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ಮತ್ತೆ ನಮ್ಮ ಆಫೀಸ್ಗೆ ಬರ್ತೀಯಾ, ಮಾಡೋದೆಲ್ಲ ಮಾಡ್ಬಿಟ್ಟು ನಾಚಿಕೆಲ್ದೆ ಬಂದು ನಿಂತಿದ್ಯಾ, ನಿಮ್ಮಂತವಳನ್ನೆಲ್ಲ ಕೆಲ್ಸಕ್ಕೆ ಸೇರ್ಸ್ಕೊಂಡಿದ್ ನಮ್ ತಪ್ಪು, ಮರ್ಯಾದೆಗೆ ನೀನೇ ರಿಸೈನ್ ಮಾಡ್ಬಿಟ್ಟು ಇಲ್ಲಿಂದ ಓದೋ ಸರಿ, ನನ್ ಕಣ್ಮುಂದೆ ಇದ್ರೆ ನೀನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ತಾರೆ. ಇದನ್ನೆಲ್ಲ ನೋಡಿ ನಮ್ ಹೀರೋಗೂ ಬೇಜಾರಾಗುತ್ತೆ. ಅವಳಿಗೆ ಏನಾದ್ರು ಸ್ವಲ್ಪ ಸಪೋರ್ಟಿವ್ ಆಗಿ ಮಾತಾಡೋಣ ಅಂತ ಅನ್ಕೊಂತಾನೆ. ಬಟ್ ಎಲ್ಲಿ ಮಾತಾಡೋದು, ಅವ್ನ ಪಕ್ಕದಲ್ಲಿ ಒಬ್ಬ ಕಾಮಿಡಿ ಪೀಸ್ ಇರ್ತಾನೆ, ಅವ್ನು ಬಂದು ನಿಲ್ಲಿಸ್ಬಿಡ್ತಾನೆ. ಬಟ್ ನಮ್ ಹೀರೋಯಿನ್ ಕೂಡ ಪಾಪ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲೇ ನಿಂತಿರೋದ್ರ ನೋಡ್ಬಿಟ್ಟು ಫಸ್ಟ್ ಅವಳನ್ನ ಹೇಳ್ಕೊಂಡೋಗಿ ಆಚೆ ಬಿಸಾಕಿ ಅಂತ ಹೇಳಿದ ತಕ್ಷಣ ಅವ್ರ ಬಾಡಿ ಗಾರ್ಡ್ಸ್ ಕೂಡ ಪಾಪ ಅವಳನ್ನ ಕರ್ಕೊಂಬಂದ್
ಆಚೆ ಬಿಚ್ಚಾಕ್ಬಿಡ್ತಾರೆ. ಹಿಂದ್ಗಡೆ ನಮ್ ಹೀರೋ ಬಂದು ಎತ್ಬಿಟ್ಬಿಟ್ಟು ಹೇಳ್ತಾನೆ, ನಾನು ಹೇಳ್ತೇನೆ ಸ್ವಲ್ಪ ದಿನ ನಿನ್ನ ಬರ್ಬೇಡ ಅಂತ ಹೇಳಿ, ಮತ್ತೇನಕ್ ಬಂದೆ ಅಂದಾಗ ಇವಳು ಅಂತಾಳೆ, ಚೇಚೆ ಅವ್ರನ್ನ ಹೊರಗಡೆ ಹಾಕಿದ್ರು ಅಂತ ನನ್ಗೇನು ಬೇಜಾರಿಲ್ಲ, ಆದ್ರೆ ಈಗ ಸದ್ಯಕ್ಕೆ ನಾನು ಯಾವ್ದಾದ್ರು ಒಂದ್ ಕೆಲ್ಸನ ಹುಡ್ಕೋಬೇಕಲ್ವಾ, ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಅವನ ಹತ್ರ ನಗೋ ತರ ಮಾತಾಡ್ಬಿಟ್ಟು ಪಪ್ಪೆ ಕಡೆ ತಿರ್ಕೊಂಡು ತುಂಬಾನೇ ಫೀಲ್ ಮಾಡ್ತಾಳೆ. ಇದನ್ನೆಲ್ಲ ಆಂಡ್ರೂ ಕೂಡ ನೋಡ್ತಾನೆ ಇರ್ತಾನಲ್ವಾ. ಆಂಡ್ರೂ ಬಂದು ಅವ್ರ ಚಿಕ್ಕ ಪಾತ್ರ ಹೇಳ್ತಾನೆ, ಅಂದ್ರೆ ನಮ್ ಹೀರೋ ಅವ್ರ ಚಿಕ್ಕ ಪಾತ್ರ ಹೇಳ್ತಾನೆ, ಇಲ್ಲಿ ನೋಡಿ ಅವಳು ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಹೆಲ್ಪ್ ಮಾಡಿದಾಳೆ, ಅದರಿಂದ ಯೂಸ್ ಆಗಿರೋದು ನಮ್ಗೆ ತಾನೆ, ಅವಳಿಗೆ ನಾವ್ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ರೆ ಚೆನ್ನಾಗಿರುತ್ತೆ ಅಂದಾಗ ನಮ್ ಹೀರೋ ಅವ್ರ ಚಿಕ್ಕಪ್ಪ ಹೇಳ್ತಾರೆ, ಚಾಚಾ ಇವಳಿಗೆಲ್ಲ ಏನಕ್ಕೆ ನಾವ್ ದುಡ್ಡು ಕೊಡೋದು, ಇವರೆಲ್ಲ ಅಂತವ್ರೆ ಬಿಟ್ಟಾಕೋ, ಅವಳ ಬಗ್ಗೆ ನಮ್ಗೆ ಯಾಕೆ ಸುಮ್ನೆ ಅಂದಾಗ ಆಂಡ್ರೂ ಹೇಳ್ತಾನೆ, ಓ ಹಂಗಾದ್ರೆ ಈ ಡೋಡೋ ಕಂಪನಿನ ನೀವ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಇನ್ ನನ್ಗೇನ್ ಇಲ್ಲಿ ಕೆಲ್ಸ, ನನ್ನೇನ ಕರ್ಕೊಂಡ್ ಬಂದ್ರಿ, ನನ್ ಮಾತ್ ನೀವು ಸ್ವಲ್ಪ ಕೂಡ ಕೇಳಲ್ಲ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇಲ್ಲಿ ನೋಡಿ ನಿನ್ಗೇನ್ ಕೆಲ್ಸ ಅಂತ ನೀನ್ ಅಷ್ಟು ಅಸಲ್ಟ್ ಆಗಿ ಹೆಂಗ್ ಹೇಳ್ತಾ ಇದ್ಯಾ, ಆದಷ್ಟು ಶೇರ್ಸ್ ನಾನು ತಗೊಂಡಿದ್ದೀನಿ, ಬಟ್ 60% ಶೇರ್ ಮಾತ್ರನೇ ಹೊರಗಡೆ ಇರೋದು, 40% ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇದೆ, ಅದ್ರಲ್ಲಿ ಒಂದು ಭಾಗ ನಮಗ್ ಬಂದ್ರೇನೆ ನಾವ್ ಅದನ್ನ ತಗೊಳಕಾಗೋದು, ಇವಾಗ ನೀನ್ ಅವ್ರ ಫ್ಯಾಮಿಲಿ ಮೆಂಬರ್ ಅಂತ ಗೊತ್ತಾಗಿ ನಿನಗೆ ಸ್ವಲ್ಪ ಶೇರ್ ಬರುತ್ತಲ್ಲ, ಅದನ್ನ ನಾವ್ ತಗೊಂಡ್ರೆ ಅವಾಗ ನನಗ್ ಜಾಸ್ತಿ ಶೇರ್ ಆಗುತ್ತೆ, ಡೋಡೋ ಕಂಪನಿ ಕೂಡ ನಂದ್ ಕಡೆಗೆ ಬರುತ್ತೆ, ನನಗೆಲ್ಲ ಬಂದು ಕಂಪನಿ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಅದೆಲ್ಲ ಇವಾಗಿದ್ರು ನೀನೇ ನೋಡ್ಕೊಳ್ಳೋದು, ನನಗೆ ಪಾಲಿಟಿಕ್ಸ್ ಅಲ್ಲಿ ನಿಂತ್ಕೋಬೇಕು ಅಂತ ಆಸೆ, ಅದ್ರಲ್ಲೂ ಯಾವ್ದೊಂದು ಹೈ ಪೋಸ್ಟ್ ಅಲ್ಲಿ ಇರ್ಬೇಕು ಅಂತ ಆಸೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಂಡ್ರೂಗೆ ಎಷ್ಟೇ ಇವ್ರೇನೇ ಹೇಳಿದ್ರೆ ಕೂಡ ಅವ್ನ್ ಡೌಟ್ಸ್ ಅವ್ನಿಗೆ ಇರತ್ತಲ್ವಾ, ಅವ್ನ್ ಯೋಚನೆ ಮಾಡ್ತಾನೆ. ಇವಾಗ ಇನ್ನೊಂದ್ ಕಡೆ ಚೇರ್ಮನ್ ಅವ್ರ ಮನೇಲಿ ತೋರಿಸ್ತಾರೆ, ಅವ್ರ ಮನೆಗೆ ಒಂದು ಪಾರ್ಸಲ್ ಬಂದಿರುತ್ತೆ, ಏನಪ್ಪಾ ಇದು, ಯಾರು ಈ ತರ ಪಾರ್ಸಲ್ ಕಳ್ಸಿರೋದನ್ನ ತೆಗೆದು ನೋಡಿದ್ರೆ ಒಳಗಡೆ ಒಂದು ಫೋನ್ ಇರುತ್ತೆ, ಕರೆಕ್ಟ್ ಆಗಿ ಚೇರ್ಮನ್ ಅವ್ರ ಕೈ ಕೊಡೋ ಟೈಮ್ಗೆ ಅದು ರಿಂಗ್ ಕೂಡ ಆಗುತ್ತೆ, ಯಾರಪ್ಪ ಕಾಲ್ ಮಾಡಿರೋದಂತ ಅವ್ರು ಅಟೆಂಡ್ ಮಾಡಿದ್ರೆ ಕಾಲ್ ಮಾಡಿರೋದು ನಮ್ ಹೀರೋನೆ, ಅದು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾನೆ, ಇಲ್ಲಿ ನೋಡಿ ನಿಮ್ಗೆ ದ್ರೋಹ ಬಗಿತಾ ಇರೋದು ಮತ್ತೆ ನಿಮ್ ಕಂಪನಿನ ಬೀಳಿಸ್ಬೇಕು ಅಂತ ಅನ್ಕೊಂತಾ ಇರೋದು ಬೇರೆ ಯಾರು ಅಲ್ಲ, ಆ ನಿಜ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಈಗ ನಾನ್ ಮಾತಾಡೋದನ್ನ ನೀವು ಕೇಳಿಸ್ಕೋಬೇಕಂದಾಗ ಆ ಚೇರ್ಮನ್ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಯಾರು ಮಾತಾಡ್ತಾ ಇರೋದು, ಈ ತರ ನಿಮ್ ಮುಖ ತೋರಿಸ್ದೆ ಏನಕ್ಕೆ ನೀವು ಇತರ ಕಳ್ತನವಾಗಿ ಮಾತಾಡ್ತಾ ಇರೋದು, ಡೈರೆಕ್ಟ್ ಆಗಿ ಬಂದ್ ಮಾತಾಡ್ಬೋದಲ್ಲ, ನಿಮ್ಮನ್ನ ಹೆಂಗ್ ನಾನ್ ನಂಬೋದು ಅಂದಾಗ ನಮ್ ಹೀರೋ ಹೇಳ್ತಾನೆ, ಸರ್ ನಿಮ್ಗೆ ಬೇರೆ ದಾರಿ ಇಲ್ಲ, ನೀವ್ ನಂಬಲೇಬೇಕು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡಿ ಕೇಳಿಸ್ತಾನೆ. ಏನಂತಂದ್ರೆ ನಮ್ ಹೀರೋ ಚಿಕ್ಕಪ್ಪ ಒಂದಿನ ಫುಲ್ ಆಗಿ ಕುಡಿದ್ಬಿಟ್ಟು ಏನೇನೋ ಮಾತಾಡಿರ್ತಾರಲ್ಲ, ನಮ್ ಹೀರೋ ಕೂಡ ಬೇಕಂತ ತೆಗ್ದಿರ್ತಾನಲ್ಲ ಬಾಯಲ್ ಮಾತುಗಳನ್ನ, ಅದನ್ನೆಲ್ಲ ರೆಕಾರ್ಡ್ ಮಾಡಿರ್ತಾನೆ, ಅದನ್ನೆಲ್ಲ ಈಗ ಚೇರ್ಮನ್ ಕೇಳಿಸ್ಕೊಂಡು ಸಕ್ಕ ಶಾಕ್ ಆಗ್ಬಿಡ್ತಾರೆ. ಹೀರೋ ಹೇಳ್ತಾನೆ, ಇವಾಗ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಕೂಡ ನೀವು ನಂಬೇಕಾ ಬಿಡ್ಬೇಕಾ ಅನ್ನೋದು ನಿಮ್ ಕೈಯಲ್ಲಿ ಬಿಟ್ಟಿದೆ ಸರ್, ನನಗೆ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಚೇರ್ಮನ್ ಗೆ ಸಕ್ಕ ಶಾಕು, ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅದು ನಮ್ ಹೀರೋ ಚಿಕ್ಕಪ್ಪದೇ ವಾಯ್ಸ್ ಅಂತ. ಅವ್ನ ಏನಕ್ಕೆ ನನ್ ಬಗ್ಗೆ ಇಷ್ಟೆಲ್ಲ ಇದ್ ಮಾಡ್ತಾ ಇದ್ದಾನೆ, ಫಸ್ಟ್ ಅವ್ನ ಬಗ್ಗೆ ನನ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗ್ಬೇಕು, ಅವ್ನ ಏನ್ ಮಾಡ್ತಿದ್ದಾನೆ ಅಂತ ನನ್ಗೆ ಗೊತ್ತಾಗ್ಬೇಕು, ಅದ್ರ ಬಗ್ಗೆ ವಿಚಾರಣೆ ತೆಗೀರಿ, ಅಷ್ಟೇ ಅಲ್ಲ ನನ್ ಮಗನ್ನ ಹುಡುಕಿ ಅಂತ ಹೇಳಿದ್ದೆ, ಆ ಕೆಲಸ ಎಲ್ಲಿವರೆಗೂ ಬಂದಿದೆ, ಅವ್ನ ಹುಡುಕಿದ್ರ ಇಲ್ವಾ ಅಂತ ಕೇಳಿದಾಗ ಮ್ಯಾನೇಜರ್ ಹೇಳ್ತಾರೆ, ಸರ್ ನನ್ ಟೀಮ್ ಅಲ್ಲೇ ಬೆಸ್ಟ್ ಆಗಿರೋ ಒಂದು ಹುಡುಗಿನ ನಾನು ಹುಡುಕಕ್ಕೆ ಅಂತ ಕಳ್ಸಿದೀನಿ ಸರ್ ಅಮೆರಿಕಾಗೆ, ಆದಷ್ಟು ಬೇಗ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ ಅಂದಾಗ ಚೇರ್ಮನ್ ಕೂಡ ಆಯ್ತು ಅಂತ ಹೇಳ್ತಾರೆ. ಬಟ್ ಇವ್ರ ಇತರ ಮಾತಾಡ್ಕೊಳ್ತಾ ಇರೋದನ್ನೆಲ್ಲ ಒಳಗಡೆಯಿಂದ ಅವ್ರ ವೈಫ್ ಕೇಳಿಸ್ಕೊಂಡ್ಬಿಡ್ತಾರೆ, ಅವ್ರಿಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ, ಯಾಕಂದ್ರೆ ಇವ್ರು ಬಂದು ನಮ್ ಹೀರೋ ಚಿಕ್ಕಪ್ಪಗೆ ಹೇಳಿರ್ತಾರೆ ಫಸ್ಟ್ ಅವ್ನ ಹುಡುಕ್ರಿ, ಅಂದ್ರೆ ಹುಡ್ಕೋದಕ್ ಮುಂಚೆ ನಾವ್ ಹುಡುಕ್ಬೇಕು ಅಂತ. ಇವಾಗ ಈ ವಿಷಯ ಗೊತ್ತಾಗ್ಬಿಟ್ಟು ನಮ್ ಹೀರೋ ಚಿಕ್ಕಪ್ಪನ ಕರೆದು ಕೇಳ್ತಾ ಇರ್ತಾರೆ, ಚೇರ್ಮನ್ ಅವರ ಇನ್ನೊಬ್ಬನ ಮಗನ ಹುಡುಕು ಅಂತ ಹೇಳಿದ್ದೆ, ಹುಡುಕಿದ್ರೆ ಇಲ್ವಾ ಅಂತ ಹೇಳಿದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಅಯ್ಯೋ ಮೇಡಮ್ ಅದಕ್ಕೆ ಟೈಮೇ ಇಲ್ಲ ಮೇಡಮ್, ನಿಮ್ ಮಗ ಈ ತರ ಜೈಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಲ್ವಾ, ಅದರಿಂದ ಆವಿಷವಾಗಿ ಸ್ವಲ್ಪ ಓಡಾಡ್ಕೊಂಡು ನಾನು ಲೇಟ್ ಮಾಡ್ಬಿಟ್ಟೆ ಮೇಡಮ್, ಹುಡ್ಕಕ್ ಆಗಿಲ್ಲ ಅಂದಾಗ ಆದಷ್ಟು ಬೇಗ ಹುಡುಕ್ರಿ, ಯಾಕಂದ್ರೆ ಚೇರ್ಮನ್ ಬಂದು ಅವ್ರ ಮಗನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಅದು ಮ್ಯಾನೇಜರ್ಗೆ ಹೇಳಿರೋದು, ನಾನು ಅದನ್ನೆಲ್ಲ ಕೇಳಿಸ್ಕೊಂಡೆ, ನೀವು ಆದಷ್ಟು ಬೇಗ ಹುಡುಕ್ಬೇಕಂದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಸಖತ್ ಸಂತೋಷ, ಯಾಕಂದ್ರೆ ಚೇರ್ಮನ್ ಈಗ ಅವ್ರ ಮಗನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಅಂದ್ರೆ ಆಂಡ್ರೂನ ಹತ್ರನೇ ಹುಡುಕ್ತಾ ಇರೋದು. ಅದಕ್ಕೆ ಆಂಡ್ರೂಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ನೀನ್ ನಿಮ್ಮ ಅಪ್ಪನ ಮೀಟ್ ಮಾಡೋ ಟೈಮ್ ಬಂದ್ಬಿಡ್ತು ಕಣೋ, ಯಾಕಂದ್ರೆ ಅವ್ರು ನಿಮ್ ಬಗ್ಗೆನೇ ಹುಡುಕ್ತಾ ಇದಾರೆ ಅಂತೆಲ್ಲ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ರಾವ್ ಅನ್ನ ತೋರಿಸ್ತಾರೆ, ಆಕ್ಚುಲಿ ಮ್ಯಾನೇಜರ್ ಕಳ್ಸಿರೋದೇ ರಾವ್ ಅನ್ನ ಲಂಡನ್ ಗೆ ಹೋಗ್ಬಿಟ್ಟು ಆಂಡ್ರೂ ಬಗ್ಗೆ ವಿಚಾರಣೆ ತಿಳ್ಕೊಬಾ ಅಂತ. ಬಟ್ ಆಂಡ್ರೂ ಅಂತ ಇವ್ರಿಗೆ ಗೊತ್ತಿಲ್ಲ, ಆ ಚೇರ್ಮನ್ ಅವ್ರ ಮಗ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಅವ್ರ ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ವಿಚಾರಣೆ ಮಾಡಿದಾಗ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಣೆ ಮಾಡ್ತಾರೆ, ಈ ತರ ಸ್ಟೀವ್ ಆಂಡರ್ಸನ್ ಬಗ್ಗೆ ನಿಮ್ಗೆ ಗೊತ್ತಾ, ಅವ್ನ ನೋಡಿದೀರಾ, ಅವ್ನ್ ಯಾವ ತರ ಅಂತೆಲ್ಲ ಕೇಳುವಾಗ ಇವ್ರು ಹೇಳ್ತಾರೆ, ಅವನು ಜಾಸ್ತಿಯಾಗಿ ಏನು ಮಾತಾಡಲ್ಲ, ಜಸ್ಟ್ ಗೊತ್ತಿದ್ದಾನಷ್ಟೇ, ಹಾಯ್ ಬೈ ಫ್ರೆಂಡ್ ಅಷ್ಟೇ ಅಂತೆಲ್ಲ ಅವ್ರಿಗೆ ಗೊತ್ತಿರೋ ಡೀಟೇಲ್ಸ್ ನ ಹೇಳ್ಬಿಟ್ಟು ಅವನದೊಂದು ಫೋಟೋನ ತೋರಿಸ್ತಾರೆ. ಅವ್ನು ಈ ತರ ಮ್ಯಾಗಝಿನ್ ಅಲ್ಲಿ ಒಂದು ಫೋಟೋ ಬಂದಿತ್ತು ಅಂತ ಹೇಳಿ ಅದನ್ನ ನೋಡಿದ ತಕ್ಷಣ ಇವಳಿಗೆ ಸಖತ್ ಶಾಕ್ ಆಗ್ಬಿಡತ್ತೆ, ಯಾಕಂದ್ರೆ ಅದ್ರಲ್ಲಿರೋದು ಆಂಡ್ರೂ ಫೋಟೋ ತಾನೆ, ಇನ್ನು ಇವ್ನ ಅಂತ ಹೇಳಿ ತಕ್ಕಂತ ಮ್ಯಾನೇಜರ್ಗೆ ಕಾಲ್ ಮಾಡಿ ವಿಷಯನ ತಿಳಿಸೋಣ ಅಂತ ನೋಡಿದ್ರೆ ಅವರು ಇವಾಗ ನಾನು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ನಾನು ತುಂಬಾನೇ ಅರ್ಜೆಂಟ್ ವಿಷಯವಾಗಿ ಹೋಗ್ತಾ ಇದೀನಿ, ಏನಿದ್ರು ಕೂಡ ನನಗೆ ಮೇಲ್ ಮಾಡ್ಬಿಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಇವ್ರು ಕೂಡ ಮೇಲ್ ಮಾಡಿರ್ತಾರೆ. ಇನ್ ಸ್ವಲ್ಪ ತಾದ್ಮೇಲೆ ಮ್ಯಾನೇಜರ್ ಬಂದು ಅವ್ರ ಕೆಲಸ ಏನೋ ಮಾಡ್ಕೊಳಕ್ಕೆ ಅಂತ ಮೇಲ್ ಓಪನ್ ಮಾಡಿದಾಗ ಈ ಫೋಟೋನ ನೋಡ್ಬಿಡ್ತಾರೆ, ಇವನೇ ಸ್ಟೀವ್ ಆಂಡರ್ಸನ್ ಅಂತ, ಅಂದ್ರೆ ಚೇರ್ಮನ್ ಅವರ ಇನ್ನೊಂದು ಮಗ ಅಂತ ಹೇಳಿ ಈ ಮ್ಯಾನೇಜರ್ಗೆ ಸಖತ್ ಶಾಕ್ ಆಗುತ್ತೆ, ಏನು ಇವ್ನ ಇಷ್ಟು ದಿನ ಇವನ ಪಕ್ಕದಲ್ಲೇ ಇಟ್ಕೊಂಡು ಇವನಂತ ನಮಗ್ ಗೊತ್ತಾಗಿಲ್ವೇ ಅಂತ. ಅದ್ರ ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋ ಚಿಕ್ಕಪ್ಪ ಜೊತೆನೆ ಆಂಡ್ರೂ ಕೂಡ ಹೋಗ್ತಾ ಇದ್ರೆ ಇವನೇನ್ ಮಾಡ್ತಿದ್ದಾನೆ ಇಲ್ಲಿ, ಇವನ್ ಯಾವಾಗ ಇಲ್ಲಿ ಬಂದ ಅಂತ ಸಖತ್ತು ಅವನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಈ ವಿಷಯನ ಚೇರ್ಮನ್ ಹೇಳ್ತಾರ ಇಲ್ವಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಬಟ್ ಹೋಗ್ಬಿಟ್ಟು ಚೇರ್ಮನ್ ಹತ್ರ ಎಲ್ಲ ಹೇಳ್ಬಿಡ್ತಾರೆ, ಸರ್ ನಾವು ನಿಮ್ ಮಗನ ಹುಡುಕ್ಬಿಟ್ವಿ ಸರ್, ಅಷ್ಟೇ ಅಲ್ಲ ಅವ್ರೀಗ ಲಂಡನ್ ಅಲ್ಲಿ ಇಲ್ಲ, ಇಲ್ಲೇ ಕೊರಿಯಾನಲ್ಲೇ ಇದ್ದಾರೆ. ಇನ್ನು ಶಾಕಿಂಗ್ ವಿಷಯ ಇಲ್ಲ ಸರ್, ಅವ್ರು ನಮ್ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದಾರೆ, ಅವನು ನಿಮ್ ಪಕ್ಕದಲ್ಲೇ ಇದ್ದಾನೆ ಅಂತ ಹೇಳಿದ ತಕ್ಷಣ ನಮ್ ಚೇರ್ಮನ್ ಗೆ ಸಖತ್ ಶಾಕ್ ಆಗುತ್ತೆ. ಇನ್ನು ಇಲ್ಲೇ ಇದಾನ, ಯಾರವನು ಅಂತ ಕೇಳಿದಾಗ ಸರ್ ಈಗ ಹೊಸದಾಗಿ SPD ಟೀಮ್ ಗೆ ಅಂತ ಕೇಳಿವ್ರನ್ನ ನಾವು ರೆಕ್ರೂಟ್ ಮಾಡ್ಕೊಂಡ್ವಲ್ಲ ಸರ್, ಅದ್ರಲ್ಲಿ ಒಬ್ಬನೇ ಸರ್ ನಿಮ್ ಮಗ, ಅದು ನಮ್ಗೆ ಇವಾಗ ಗೊತ್ತಾಯ್ತು ಅಂತ ಹೇಳಿದಾಗ ಚೇರ್ಮನ್ ಹೇಳ್ತಾರೆ, ಯಾರವನು, ನಾನು ಫಸ್ಟ್ ಅವ್ನ ನೋಡ್ಬೇಕು, ಅವನ ಫಸ್ಟ್ ನಾನು ಕ್ಯಾಬಿನ್ ಗೆ ಕರ್ಕೊ ಬನ್ನಿ ಅಂತ ಹೇಳ್ತಾರೆ. ಆಗ ಮ್ಯಾನೇಜರ್ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ಸರ್ ನನಗ್ ಗೊತ್ತಿರೋಂಗೆ ಹೀರೋ ಚಿಕ್ಕಪ್ಪ ಇದಾರಲ್ವಾ ಅದೇ ಡೈರೆಕ್ಟರ್, ಅವರೇ ನಿಮ್ ಮಗನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರ ಅಂತ ಕಾಣಿಸುತ್ತೆ ಸರ್, ಯಾಕಂದ್ರೆ ಅವರೇ ಅವ್ನಿಗೆ ತುಂಬಾ
ತುಂಬಾನೇ ಹೆಲ್ಪ್ ಮಾಡ್ತಾ ಇರೋದು, ಸ್ಟಾರ್ಟಿಂಗ್ ಇಂದ ನಾನು ಗಮನಿಸ್ತಾನೆ ಇದೀನಿ ಅಂತ ಹೇಳಿದಾಗ ಇವಾಗ ಚೇರ್ಮನ್ ಗೆ ಅರ್ಥ ಆಗ್ತಿದೆ. ಯಾಕಂದ್ರೆ ಇದಕ್ ಮುಂಚಿತನೆ ನಮ್ ಹೀರೋರ್ ಚಿಕ್ಕಪ್ಪನೇ ಈ ಚೇರ್ಮನ್ ಗೆ ದ್ರೋಹ ಮಾಡ್ತಾ ಇರೋದು ಅಂತ ಗೊತ್ತಾಗಿರುತ್ತೆ. ಮೋಸ್ಟ್ಲಿ ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಅವನೇನಾದ್ರು ಕರ್ಕೊಂಡ್ ಬಂದಿರ್ಬೋದಾ ಅಂತ ಯೋಚನೆ ಮಾಡ್ತಾರೆ. ಮ್ಯಾನೇಜರ್ ಕೂಡ ಸರ್ ಎಕ್ಸಾಕ್ಟ್ ಆಗಿ ನನ್ಗೂ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಬೋದು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ. ಪಾಪ ಅವಳಿಗೆ ಈಗ ಸದ್ಯಕ್ಕೆ ಕೆಲಸ ಹೊರಟೋಯ್ತು, ಏನಾದ್ರು ಒಂದು ಕೆಲಸ ಮಾಡ್ಬೇಕಲ್ವಾ. ಸೊ ಪಾರ್ಟ್ ಟೈಮ್ ಆಗಿ ಸಿಕ್ಕೋ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ. ಅಂದ್ರೆ ಬಿಲ್ಡಿಂಗ್ ತೊಳೆಯೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು, ಅಷ್ಟೇ ಅಲ್ಲದೆ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಇವಾಗ ಅವಳೊಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗಿ ನಮ್ ಹೀರೋ ಕೂಡ ರೆಸ್ಟೋರೆಂಟ್ ಗೆ ಹೋಗಿರ್ತಾನೆ. ಆಕ್ಚುಲಿ ಅವಳ ನೋಡಕಂತಾನೆ ಹೋಗಿರೋದು, ಆದ್ರೆ ಇವಾಗ ಅವನೊಂದು ಕಸ್ಟಮರ್ ತರ ಬಂದಿರ್ತಾನೆ. ಅದರಿಂದ ಅವ್ನಿಗೆ ಫುಡ್ ಎಲ್ಲ ಸರ್ವ್ ಮಾಡ್ಬಿಟ್ಟು ನೀನೇನು ಇಷ್ಟು ದೂರ ಬಂದಿದ್ಯಾ, ಯಾಕೆ ಕೆಲಸ ಇಲ್ವಾ ಅಂತೆಲ್ಲ ಕೇಳಿದಾಗ ಹೀರೋ ಕೂಡ ಹೇಳ್ತಾನೆ ಸರಿ ಅದೆಲ್ಲ ಆಮೇಲೆ ಕೇಳುವಂತೆ, ನೀನ್ ಊಟ ಮಾಡ್ದ ಅಂತ ಕೇಳಿದಾಗ ಅವಳು ಕೂಡ ಇಲ್ಲ ಇಲ್ಲ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬಿಟ್ಟು ತಿಂತೀನಿ ಅಂದಾಗ ಇವನಂತಾನೆ ಅದೆಲ್ಲ ಏನು ತಗೋ ಫಸ್ಟ್ ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಟಾಗ ಇವಳು ಅಂತಾಳೆ ಅಯ್ಯೋ ಬೇಡ ಓನರ್ ಇದಾರೆ, ಆಮೇಲೆ ನನ್ಗೆ ಇಲ್ಲೂ ಕೆಲಸ ಹೊಟ್ಟೋಗುತ್ತೆ ಅಷ್ಟೇ, ನನಗ್ ಬೇಡ ನೀನ್ ತಿನ್ನು ನಾನು ಆಮೇಲೆ ತಿಂತೀನಿ ಅಂದಾಗ ಹೀರೋ ಹಂಗೆ ಓನರ್ ಕಡೆ ನೋಡಿದ ತಕ್ಷಣ ಓನರ್ ಸೈಲೆಂಟ್ ಆಗಿ ಹೊರಗಡೆ ಹೊಟ್ಟೋಗಿರ್ತಾರೆ. ಇವಾಗ ಓನರ್ ಇಲ್ಲ ತಾನೆ, ತಗೋ ತಿನ್ನು ಅಂತ ಹೇಳಿ ಕೊಟ್ಟಾಗ ಅವಳು ಕೂಡ ಓನರ್ ಹೋದ್ಮೇಲೆ ಬಾಯಲ್ಲಿ ಇಡ್ತಾ ಇದೆ ತಾನೆ, ಸ್ವಲ್ಪ ದೊಡ್ಡ ಪೀಸ್ ಆಗಿಡೋ ಅಂತ ಹೇಳಿ ಕೇಳ್ತಾಳೆ. ಅದಾದ್ಮೇಲೆ ಹೀರೋ ಕೇಳ್ತಾನೆ ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮುಗಿದ್ಮೇಲೆ ಸ್ಟ್ರೇಟ್ ಆಗಿ ಮನೆಗೇನ ಅಂದಾಗ ಇವಳು ಇಲ್ಲ ಇಲ್ಲ ಡ್ರೈವರ್ ಆಗಿ ನನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನೈಟ್ ಅಲ್ಲಿ ಯಾರ್ದು ಕುಡ್ದಿರೋರ್ಗೆ ಡ್ರೈವರ್ ಬೇಕಾದ್ರೆ ಅಪಾಯಿಂಟ್ ಮಾಡ್ತಾರಲ್ಲ ಆತರ ಅಪಾಯಿಂಟ್ ಮಾಡ್ತಾರೆ. ಸೊ ನಾನು ಆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಬಟ್ ನಮ್ ಹೀರೋ ಏನೋ ಕೇಳಕ್ ಬರ್ತೇನೆ ಅಷ್ಟ್ರಲ್ಲಿ ಯಾರೋ ಬೇರೆ ಕಸ್ಟಮರ್ ಕರೆದಿದ ತಕ್ಷಣ ಸರಿ ಸರಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನೆಲ್ಲ ನೋಡಿ ನಮ್ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಪಾಪ ಯಾಕೆ ಇಷ್ಟು ಕಷ್ಟ ಪಡ್ತಿದ್ದಾಳೆ ಇವಳು ಅಂತ. ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಹೀರೋಯಿನ್ ಯಾರೋ ಬಂದು ಡ್ರೈವರ್ ಆಗಿ ಕೆಲಸಕ್ಕೆ ಕರೆದಿರ್ತಾರಲ್ಲ, ಬೇರೆ ಯಾರಲ್ಲ ನಮ್ ಹೀರೋನೆ. ಇವಳು ಕೇಳ್ತಾಳೆ ಕುಡ್ದಿರೋರ್ ತರನ ಅಪಾಯಿಂಟ್ ಮಾಡ್ತಾರೆ, ನೀನೇನಕ್ಕ ಕರ್ದಿದ್ಯಾ ಅಂದಾಗ ಇವನ್ ಅಂತಾನೆ ಸುಮ್ನೆ ನಿನ್ ಹತ್ರ ಮಾತಾಡ್ಬೇಕಂತ ನಾನೇ ಅಪಾಯಿಂಟ್ ಮಾಡಿದ್ದು, ಬಾ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಮನೇಲಿ ಬಿಡ್ತೀನಿ ಬಾ ಅಂತಂದಾಗ ಅವಳು ಕೂಡ ಖುಷಿಯ ಕಾರ್ ಹತ್ ಕುತ್ಕೊಂತಾಳೆ. ಬಟ್ ಪಾಪ ಬೆಳಗ್ಗೆಯಿಂದ ಓಡಿ 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 ಕೆಲಸ ಮಾಡಿ ತುಂಬಾನೇ ಸುಸ್ತಾಗ್ಬಿಟ್ಟಿರ್ತಾಳೆ, ಕಾರಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಬಟ್ ನಮ್ ಹೀರೋಗಂತೂ ತುಂಬಾನೇ ಬೇಜಾರಾಗುತ್ತೆ ಅವಳನ್ನ ಈ ತರ ನೋಡೋದಕ್ಕೆ. ಕರೆಕ್ಟ್ ಆಗಿ ಅವ್ರ ಮನೆ ಹತ್ರ ಕೂಡ ಹೊರಟೋದ್ರು. ಅದಾದ್ಮೇಲೆ ಇವ್ನು ಅವಳಿಗೋಸ್ಕರ ತುಂಬಾ ಟಿಪ್ಸ್ ಎಲ್ಲ ಕೊಡ್ತಾನೆ. ಇದನ್ನ ನೋಡ್ಬಿಟ್ಟವಳು ಅಂತಾಳೆ ನೀನ್ ಎಷ್ಟು ಕೊಡ್ಬೇಕೋ ಅಷ್ಟೇ ಕೊಡೋ, ಜಾಸ್ತಿ ಎಲ್ಲ ಕೊಡ್ಬೇಡ, ನಾವ್ ಫ್ರೆಂಡ್ಸ್ ಆಯ್ತಾ, ನಾನು ಅಯ್ಯೋ ಪಾಪ ಅಂತ ನೀನ್ ನೋಡ್ಬೇಡ, ಅದ್ರಲ್ಲೂ ನಿನ್ಗೆ ನಾನು ಸಾಲ ಎಲ್ಲ ಇಟ್ಕೊಂಡ್ರು ನನ್ಗೆ ಇಷ್ಟ ಆಗೋದಿಲ್ಲ, ಆದಷ್ಟು ಬೇಗ ಅದನ್ನ ಕೂಡ ತೀರ್ಸ್ಬಿಡ್ತೀನಿ, ನನ್ನ ತುಂಬಾನೇ ಋಣ ಇರೋ ತರ ಮಾಡ್ಬೇಡ ಕಣೋ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ. ಈಗ ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ನಮ್ ಹೀರೋ ಚಿಕ್ಕಪ್ಪನೇ ಕರ್ಕೊಂಡ್ ಬಂದಿರೋದು. ಏನ್ ವಿಷಯ ಅಂತ ನೋಡಿದ್ರೆ ಚೇರ್ಮನ್ ಕರ್ದಿರ್ತಾರೆ. ಈಗ ಇವನೇ ಮಗ ಅಂತ ಗೊತ್ತಾಗೋಯ್ತಲ್ವಾ, ಸೊ ಕರ್ದಿರ್ತಾರೆ ಮಾತಾಡ್ಬೇಕು ಅಂತ. ಅದಕ್ಕೆ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ಇಲ್ಲಿ ನೋಡೋ ಅಲ್ಲೋಗ್ಬಿಟ್ಟು ಸಿಡ್ಸಿಡ ಅಂತ ಮುಖ ಇಟ್ಕೊಂಬೇಡ, ಸ್ವಲ್ಪ ಅಯ್ಯೋ ಪಾಪ ಅಂತ ಮುಖ ಇಟ್ಕೋ, ಅದ್ರಲ್ಲಿ ಹೋಗಿದ ತಕ್ಷಣ ಅಪ್ಪ ಅಂತ ಕರಿ, ಅದರಿಂದನೇ ಅವ್ರ ಕರ್ಗೋಗ್ಬಿಡ್ತಾರೆ ಅಂತ ಸ್ವಲ್ಪ ಟಿಪ್ಸ್ ಎಲ್ಲ ಕೊಟ್ಟು ಕಳಿಸ್ತಾರೆ. ಇವ್ನು ಕೂಡ ಒಳಗಡೆ ಹೋದ್ಮೇಲೆ ಚೇರ್ಮನ್ ಕೂಡ ಅವ್ನು ಹಂಗೆ ನೋಡ್ತಾ ಇರ್ತಾರೆ. ಅವನು ಸ್ವಲ್ಪ ಹೊತ್ತು ಚೇರ್ಮನ್ ನ ನೋಡ್ತಾನೆ. ಆಮೇಲೆ ಚೇರ್ಮನ್ ಕೇಳೋ ಫಸ್ಟ್ ಕ್ವೆಶ್ಚನ್ ನಿನ್ನ ಆ ಹೀರೋ ಚಿಕ್ಕಪ್ಪನೇ ಇಲ್ಲಿ ಕೆಲ್ಸಕ್ಕೆ ಸೇರ್ಸಿದ್ದ ಅಂತ ಕೇಳ್ತಾರೆ. ಇವ್ನು ಹೇಳ್ತಾನೆ ನನ್ನ ಫಸ್ಟ್ ನೋಡಿದ ತಕ್ಷಣ ನಿಮ್ಮಮ್ಮ ಹೆಂಗಿದ್ದಾರೆ ಅಂತ ಕೇಳ್ತೀರಾ ಅನ್ಕೊಂಡೆ ಅಪ್ಪ ಅಂದಾಗ ಚೇರ್ಮನ್ ಹೇಳ್ತಾರೆ ನಿಮ್ ತಾಯಿ ಬಗ್ಗೆ ನನ್ಗೆ ಗೊತ್ತಾಯ್ತು, ಯಾಕೆ ಏನಾಯ್ತು ಅಂದಾಗ ಇಲ್ಲ ಅವರು ಸತ್ತೋದ್ರು, ಅವ್ರಿಗೆ ಮೈಹುಷಾರ್ ಇರ್ಲಿಲ್ಲ ಅಂತ ಹೇಳ್ತಾನೆ. ನೀನ್ ಏನಕ್ಕೆ ಡೋಡೋ ಕಂಪನಿಗೆ ಬಂದು ಜಾಯ್ನ್ ಆದೆ ಅಂತ ಕೇಳಿದಾಗ ಆಂಡ್ರೂ ಹೇಳ್ತಾನೆ ನನಗೆ ನಮ್ಮಪ್ಪ ಹೆಂಗಿರ್ತಾರೆ ನೋಡ್ಬೇಕು ಅಂತ ಆಸೆ, ಆದ್ರೂ ನಮ್ಮನ್ನ ಬಿಟ್ಬಿಟ್ಟು ಹೋದ್ರಲ್ಲ, ಯಾಕೆ ನಮ್ಮನ್ನ ಹತ್ರ ಅದ್ರಲ್ಲಿ ಬಿಟ್ಬಿಟ್ಟು ಹೋದ್ರಿ ಕೇಳ್ಬೇಕು ಅಂತ ಹೇಳ್ಬಿಟ್ಟೆ ಬಂದಿದ್ದು, ತುಂಬಾನೇ ಕ್ಯೂರಿಯಾಸಿಟಿ ಇಂದಾನೆ ಬಂದೆ ಅಪ್ಪ ನಿಮ್ನ ನೋಡ್ಬೇಕು ಅಂತ ಹೇಳಿ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇದ್ರೆ ಚೇರ್ಮನ್ಗೂ ಅರ್ಥ ಆಗ್ತಾ ಇದೆ ಅವ್ನ ಫೀಲಿಂಗ್ಸ್ ಎಲ್ಲ. ಇವ್ರು ಹೇಳ್ತಾರೆ ಆದ್ರೆ ಇನ್ಮೇಲೆ ನೀನು ಡೋಡೋ ಕಂಪನಿಯಲ್ಲಿ ಕೆಲಸ ಮಾಡ್ಬೇಡ, ಅಲ್ಲಿಂದ ಬಿಟ್ಬಿಡು ಅಂತ ಹೇಳಿದಾಗ ಇವ್ನು ಅಂತಾನೆ ಇಲ್ಲ ನಾನೇನ ಕೆಲಸ ಬಿಡ್ಬೇಕು, ನಾನು ಆ ಕಂಪನಿಯಲ್ಲಿ ಕೆಲಸ ಬಿಡೋದಿಲ್ಲ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಚೇರ್ಮನ್ಗೂ ಏನು ಮಾತಾಡೋದಿಲ್ವೇನೋ ಪಾಪ ಹಂಗೆ ಬೇಜಾರಾಗಿ ಅವ್ರು ಎದ್ದೋಗ್ಬೇಕಾದ್ರೆ ಆಂಡ್ರೂ ಕೇಳ್ತಾನೆ ನಾನ್ ನಿಮ್ಮನ್ನ ಅಪ್ಪ ಅಂತ ಕರಿಬೋದಾ ಅಂತ. ಅಂದ್ರೆ ಒಂದ್ ಸ್ವಲ್ಪ ಎಮೋಷನಲ್ ಆಗಿ ಹೇಳಿದ ತಕ್ಷಣ ಚೇರ್ಮನ್ಗೂ ಸ್ವಲ್ಪ ಹಾರ್ಟ್ ಟಚ್ ಆಗ್ಬಿಡುತ್ತೆ. ಅಯ್ಯೋ ಮಗನೆ ಅಂತ ಹೇಳಿ ಹಗ್ ಮಾಡ್ಕೊಂಡು ಒಬ್ರಿಗೊಬ್ರು ಫೀಲಿಂಗ್ಸ್ ನ ಶೇರ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅಲ್ಲೇ ಅವತ್ತು ಡಿನ್ನರ್ ತಿಂತಾ ಇರ್ಬೇಕಾದ್ರೆ ಚೇರ್ಮನ್ ಕೇಳ್ತಾರೆ ನೀನು ಇಷ್ಟು ದೊಡ್ಡದಾಗಿ ಬೆಳ್ದಿರ್ತೀಯ, ಇಲ್ಲಿವರೆಗೂ ಬರ್ತೀಯ ಅಂತ ನಾನು ಸ್ವಲ್ಪ ಕೂಡ ಅನ್ಕೊಂಡಿಲ್ವ ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ಅವ್ರಿಗೆ ಕೂಡ ಒಂದು ಕಾಲ್ ಬರುತ್ತೆ. ಅಂದ್ರೆ ನಮ್ ಹೀರೋ ಒಂದು ಫೋನ್ ನ ಕೊಟ್ಟಿರ್ತಾನಲ್ಲ ಸೀಕ್ರೆಟ್ ಫೋನ್, ಆ ನಂಬರ್ಗೆ ಕಾಲ್ ಬರುತ್ತೆ. ಮತ್ತೆ ನಮ್ ಹೀರೋನೇ ಕಾಲ್ ಮಾಡಿರೋದು. ಇವರು ಸೈಡ್ ಹೋಗ್ಬಿಟ್ಟು ಮಾತಾಡ್ತಾರೆ. ನಮ್ ಹೀರೋ ಹೇಳ್ತಾನೆ ನಾನ್ ನಿಮ್ಗೆ ಇನ್ನಷ್ಟು ಎವಿಡೆನ್ಸ್ ನ ಪ್ರೂಫ್ ನ ಕೊಡ್ಬೇಕು, ಸೊ ನೀವು ಒಬ್ರೇ ಸೀಕ್ರೆಟ್ ಆಗಿ ನಾನು ಹೇಳೋ ಜಾಗಕ್ಕೆ ಬರ್ಬೇಕು, ನಾನ್ ನಿಮ್ನ ಮೀಟ್ ಮಾಡ್ಬೇಕಂದಾಗ ಇವ್ರು ಹೇಳ್ತಾರೆ ನಾನೆಂಗ್ ನಿನ್ನ ನಂಬೋದು ಅಂತ, ಇದ್ರೂನು ಬೇರೆ ವಿಧಿ ಇಲ್ವಲ್ಲ ಇವ್ರಿಗೆ ಹೋಗ್ಲೇಬೇಕಲ್ವಾ, ಸರಿ ಆಯ್ತು ನಾನು ಹೋಗ್ತೀನಿ ಅಂದಾಗ ಮ್ಯಾನೇಜರ್ ಹೇಳ್ತಾರೆ ಸರ್ ನಾನು ಬರ್ಲಾ, ಅಲ್ಲೆಲ್ಲಾದ್ರೂ ಸೈಡ್ ಅಲ್ಲಿ ಇರ್ಲಾ ಅಂದಾಗ ಚೇರ್ಮನ್ ಬೇಡ ಬೇಡ ಯಾರು ಬೇಡ ನಾನು ಒಬ್ನೇ ಹೋಗ್ತೀನಿ ಅಂತ ಹೇಳಿ ಅವ್ರೊಬ್ರೆ ಹೋಗ್ತಾ ಇರ್ತಾರೆ. ಯಾವ್ದೋ ಒಂದು ಚರ್ಚ್ ಗೆ ಬರಕ್ ಹೇಳಿರೋದು. ಆದ್ರೆ ಆಂಡ್ರೂ ಸುಮ್ನೆ ಇರ್ತಾನ. ಆಂಡ್ರೂ ಕೂಡ ಯಾವ್ದೋ ಒಂದು ಟ್ಯಾಕ್ಸಿನ ಇಟ್ಕೊಂಡು ಚೇರ್ಮನ್ ಕಾರ್ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಇವ್ರು ನೋಡಿದ್ರೆ ಚರ್ಚ್ ಒಳಗಡೆ ಬಂದ್ಮೇಲೆ ಅಲ್ಲಿ ದೊಡ್ಡದಾಗಿ ಒಂದು ಸ್ಕ್ರೀನ್ ಮೇಲೆ ನಮ್ ಹೀರೋರ್ ಚಿಕ್ಕಪ್ಪ ಏನೆಲ್ಲ ತಪ್ಪು ಮಾಡಿರ್ತಾರೆ ಅದೆಲ್ಲ ಅಲ್ಲಿ ಓಡ್ತಾ ಇರುತ್ತೆ. ಅಂದ್ರೆ ನಮ್ ಹೀರೋರ್ ಚಿಕ್ಕಪ್ಪ ಹೊಸದಾಗಿ ಒಂದು 3 ಜನ ಸ್ವಲ್ಪ ಹೈ ಪೋಸ್ಟ್ ಅಲ್ಲಿ ಇರೋ ಬಿಸ್ನೆಸ್ ಮ್ಯಾನ್ಸ್ ನ ಕರೆದು ಮೀಟಿಂಗ್ ಹಾಕಿರ್ತಾನಲ್ಲ ಅದು, ಆಮೇಲೆ ಅವ್ನು ಸಪರೇಟ್ ಆಗಿ ಒಂದು ಆಫೀಸ್ ನ ಇಟ್ಕೊಂಡು ಈ ಶೇರ್ಸ್ ಎಲ್ಲ ತಗೊಂಡಿರ್ತಾನಲ್ಲ ಆ ವಿಡಿಯೋ, ಅದೆಲ್ಲದನ್ನು ತೋರಿಸ್ತಾ ಇರ್ತಾನೆ. ಈ ವಿಡಿಯೋನೆಲ್ಲ ನೋಡಿ ಚೇರ್ಮನ್ ಸಖತ್ ಶಾಕ್ ಆಗ್ಬಿಟ್ಟಿರ್ತಾರೆ. ಏನು ಈ ತರ ಕೆಲಸ ಮಾಡ್ತಿದ್ದ ನಿಂದೆ ಅಂತ. ಇವಾಗ ಮತ್ತೆ ಕಾಲ್ ಬರುತ್ತೆ. ಚೇರ್ಮನ್ ಹೇಳ್ತಾರೆ ನೀನ್ ಯಾರು ಫಸ್ಟ್ ಆಫ್ ಆಲ್ ಏನಕ್ಕೆ ಇದೆಲ್ಲ ಮಾಡ್ತಾ ಇದೀಯಾ, ನನ್ನಿಂದ ನಿನ್ಗೇನ್ ಬೇಕು ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ನಾನ್ ಯಾರು ಏನು ಅಂತಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಸರ್, ಆದ್ರೆ ನಿಮ್ಗೆ ಯಾರು ದ್ರೋಹ ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಳೇಬೇಕು, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದು ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ಫಸ್ಟ್ ಆಫ್ ಆಲ್ ನೀನ್ ಯಾರು ಏನು ಅಂತ ನನ್ಗೆ ಹೇಳು, ನಾನ್ ನಿನ್ನ ನೋಡ್ಬೇಕು, ಇವಾಗ ಇಲ್ಲಿ ಅಕ್ಕಪಕ್ಕ ಯಾರು ಇಲ್ಲ ತಾನೆ, ನಾನು ಒಬ್ನೇ ತಾನೇ ಇರೋದು, ನೀನ್ ಯಾಕೆ ಡೈರೆಕ್ಟ್ ಆಗಿ ಬರಲ್ಲ ಅಂತ ಕೇಳಿದಾಗ ಹೀರೋ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಆ ಫೋನ್ ಅಲ್ಲೇ ಎತ್ತಿ ಜೋಬಲ್ ಹಾಕೊಂಡು ಡೈರೆಕ್ಟ್ ಆಗಿ ಬಂದ್ ನಿಂತ್ಕೊಂಡ್ಬಿಡ್ತಾನೆ. ನಾನೇ ಸರ್ ಕಾಂಗ್ ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಆಂಡ್ರೂ ಕೂಡ ಕರೆಕ್ಟ್ ಆಗಿ ಚರ್ಚ್ ಅಲ್ಲಿ ಬಂದ್ ನಿಂತಿರ್ತಾನೆ. ಅಂದ್ರೆ ಹೊರಗಡೆ ಬಂದಿರ್ತಾನೆ. ಈ ಕಡೆ ಆ ಚೇರ್ಮನ್
ಗೆ ಕಾಂಗ್ ನ ನೋಡ್ಬಿಟ್ಟು ಸಖತ್ ಶಾಕ್ ಅಲ್ಲಿ ಇರ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡ್ಬೇಕು ನಮ್ ಹೀರೋ ಚಿಕ್ಕಪ್ಪಗೆ ಏನಾಗುತ್ತೆ, ಹೀರೋಯಿನ್ ಪರಿಸ್ಥಿತಿ ಏನಾಗುತ್ತೆ, ಆಂಡ್ರೂ ಬಂದು ಕಾಂಗ್ ನ ನೋಡ್ಬಿಟ್ನ ಅಂತೆಲ್ಲ ನಮ್ಗೆ ಗೊತ್ತಾಗುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುತ್ತೆ. ಮಿಸ್ ಮಾಡದೆ ಎಲ್ಲಾ ಎಪಿಸೋಡ್ಸ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.